ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಸರ್, ನನಗೆ ತುಂಬಾ ಭಯ ಆಗಿತ್ತು. ಇನ್ನು ನನ್ನ ಕಡೆ ದಿವಸ ಅನ್ಸಿತ್ತು. ನಾನೇನಾದ್ರೂ ಸತ್ರೆ ಅಪ್ಪ ತಮ್ಮ ನನ್ನ ಯಾರು ನೋಡ್ಕೊಳ್ತಾರೆ ಅಂತ ದಿಗಿಲಾಗಿತ್ತು. ಮಾನ ಕಳ್ಕೊಂಡು ಹೇಗ್ ಬದುಕೋದು ಅಂತ ಹೆದರಿಕೆ ಶುರುವಾಗಿತ್ತು. ಆ ರೀತಿ ಏನಾದ್ರೂ ಆಗಿದ್ರೆ ನಾನು ಖಂಡಿತ ಬದುಕಿರ್ತಿರ್ಲಿಲ್ಲ ಸರ್, ನಾನು ಖಂಡಿತ ಬದುಕಿರ್ತಿರ್ಲಿಲ್ಲ. ಆದ್ರೆ ಸತ್ರೆ ಅಪ್ಪ ತಮ್ಮ ನನ್ನ ಕತೆ ಏನಾಗ್ತಿತ್ತು ಸರ್? ಅವ್ರಿಗೆ ಯಾರು ಆಸರೆ ಆಗೋರು? ಅವಳ ಮಾತುಗಳನ್ನ ಕೇಳುತ್ತಾ ತನ್ನ ಮಾತುಗಳಿಗೆ ಕಡಿವಾಣ ಹಾಕ್ಬಿಟ್ಟಿದ್ದ ವಿರಾಜ್. ಯಾರಿಂದ ದೂರ ಇರ್ಬೇಕನ್ಕೊಂಡೋ ಅವಳೇ ಅವನನ್ನ ಅಪ್ಪುಗೆಯಲ್ಲಿ ಮುಳುಗಿಸ್ಬಿಟ್ಟಿದ್ಲು. ಒಂದು ಕ್ಷಣ ತಾನು ಅವಳನ್ನ ತಪ್ಪಿ ಸಮಾಧಾನ ಪಡಿಸ್ಲಾ, ತನ್ನನ್ನು ತಾನೇ ಕೇಳ್ಕೊಂಡ. ಆದ್ರೆ ಆತನಲ್ಲಿ ಸಮಾಧಾನ ಪಡಿಸುವ ಗುಣ ಬೆಳೆಸ್ಕೊಂಡಿಲ್ಲದ ಕಾರಣ ಸುಮ್ಮನಾದ. ಕೆಲ ನಿಮಿಷ ಹುಡುಗಿ ಅವನನ್ನ ಅಪ್ಪಿಕೊಂಡೇ ಇದ್ಲು. ಪೊಲೀಸರ ಜೀಪ್ ಕೂಗಿಗೆ ಎಚ್ಚರವಾಗಿ ದೂರ ಸರಿದ್ಲು. ಎಲ್ಲ ಮುಗಿದ ನಂತರ ಬಂದ ಪೊಲೀಸರು ಹಾಗೂ ಅವರ ಜೊತೆಗೆ ವರುಣ್, ವರ್ಷ ಮತ್ತು PA ಹರೀಶ್ ಅಲ್ಲಿದ್ದ ಸಿರಿ ಹಾಗೂ ವಿರಾಜ್ನ ನೋಡಿ ಅಚ್ಚರಿಯಾದ್ರು. ಅಯ್ಯಪ್ಪ, ಬರಲ್ಲ, ಅವಳು ಯಾವಳೋ, ನಾನು ಯಾಕೆ ಹೋಗ್ಬೇಕು ಅಂದವರು ತಾವೇ ಬಂದು ಮೇಡಮ್ನ ಸೇವ್ ಮಾಡಿದ್ರೆ ಏನರ್ಥ ಇದೆ? ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಅನ್ಕೊಂಡ ಹರೀಶ್ ಬಾಸ್ ಕಡೆ ಝೂಮ್ ಹಾಕಿ ನೋಡಿದ್ದು. ಸಿರಿ ಅವರೇ, ನಿಮಗೆ ಏನೂ ಆಗಿಲ್ಲ ತಾನೆ ಕೇಳುತ್ತಾ ಬಂದ್ಲು ವರ್ಷ. ತಾನು ಆರಾಮಾಗಿ ಇರುವೆ ಎಂದು ಹೇಳಿ ತನ್ನನ್ನು ವಿರಾಜ್ ಕಾಪಾಡಿದ್ದು ತಿಳಿಸಿದ್ಲು. ಪೊಲೀಸರು ಆ ಕೊಠಡಿ ಹುಡುಕಿದಾಗ ಮದನ್ ಕಾಣಿಸ್ಲಿಲ್ಲ. ಆತ ತಪ್ಪಿಸ್ಕೊಂಡು ಹೋಗಿರುವುದು ತಿಳಿದು ವಿರಾಜ್, ಅವರು ಮಿಸ್ ಆಗಿದ್ದಾರೆ, ನಮಗೆ ಒಂದು ಕಾಲ್ ಮಾಡಿ ಹೇಳೋದಲ್ವಾ, ನಾವು ಮುಂಚೆ ಬರ್ತಿದ್ವಿ, ಆಗ ಅವನ್ನ ಕ್ಯಾಚ್ ಮಾಡ್ಬೋದಿತ್ತು ಎಂದು ಪಾಠ ಒಪ್ಪಿಸುತ್ತಿದ್ದ ಪೊಲೀಸರ ಕಡೆ ವ್ಯಂಗ್ಯದ ನಗು ನೀಡಿ, ಎಲ್ಲವನ್ನೂ ನಾವೇ ಹೇಳಿದ್ರೆ ನೀವೇನು ಖಾಲಿ ಕಡ್ಡಿ ಅಲ್ಲಾಡಿಸ್ತೀರಾ? ಪೊಲೀಸ್ ಡ್ರೆಸ್ ಹಾಕೋದು ಮುಖ್ಯ ಅಲ್ಲ, ಕೆಲಸ ಮಾಡೋದು ಮುಖ್ಯ. ಅಲ್ಲೇ ಇದ್ದ CC ಕ್ಯಾಮ್ರಾ ಹುಡುಕಿ ತರೋಕೆ ನಿಮಗೆ ತಡ ಆಯ್ತು. ಕಾರಣ ನಿಮ್ಮ ಫಾರ್ಮ್ಯಾಲಿಟೀಸ್ ಮತ್ತೆ ನೆಗ್ಲಿಜೆನ್ಸಿ. ಯಾವನು MLA ಮಗ ಅಥವಾ ಮಗಳು ಮೊಬೈಲ್ ಕಳ್ಕೊಂಡ್ರು ಅನ್ಲಿ ಸಾಕು, ಓಡೋಡ್ ಬರ್ತೀರಾ. ಸಾಮಾನ್ಯ ಜನ ಜೀವ ಕಳ್ಕೊಂಡ್ರು ಎಲ್ಲ ಮುಗಿದ್ಮೇಲೆ ಬರ್ತೀರಾ ಎಂದು ಸಿರಿ ಕಡೆ ನೋಡಿ, ನನಗೆ ಫುಲ್ ಬಾಡಿ ಪೇನ್ ಆಗ್ತಿದೆ, ಇಲ್ಲಿ ಶೋ ನೋಡೋದು ಬಿಟ್ಟು ನಡಿ ಹೋಗೋಣ ಎಂದು ಕಾರಿನತ್ತ ಹೋದ. ಆದ್ರೆ ಅದ್ ಹೇಗೆ ಆತ ಅಲ್ಲಿಗೆ ಬಂದ? ಇದಿನ್ನು ಯಕ್ಷ ಪ್ರಶ್ನೆಯೇ ಆಗಿತ್ತು. ಅವನು ಹೇಳಿದ್ದು ನೋಡಿ ಪೊಲೀಸರಿಗೆ ಕೋಪದ ಜೊತೆ ಮುಜುಗರವೂ ಆಗಿತ್ತು. ಸಾರಿ ಸಿರಿ ಅವರೇ, ತಡ ಆಯ್ತು. ಪೊಲೀಸರಿಗೆ ಬಸ್ ಸ್ಟ್ಯಾಂಡ್ ಬಳಿ CC ಫುಟೇಜ್ ತೆರೆಸೋದು ಕೊಂಚ ಕಷ್ಟ ಆಯ್ತು. ಆದ್ರೂ ಡೋಂಟ್ ವರಿ, ಆ ಕಳ್ಳ ಸಿಕ್ಕೇ ಸಿಗ್ತಾನೆ. ಅಲ್ಲಿವರೆಗೂ ನಾವು ಕೇಸ್ ಕ್ಲೋಸ್ ಮಾಡಿಸಲ್ಲ ಎಂದ ವರುಣ್. ಯಾರ ಕೈಯಿಂದ ಏನಾಗಬೇಕೋ ಅದು ಮೇಲೆಯ ನಿರ್ಧಾರ ಆಗಿರುತ್ತೆ. ಇಂದು ನಾನು ವಿರಾಜ್ ಸರ್ ಸಹಾಯದಿಂದ ಪಾರಾಗಬೇಕಿತ್ತು, ಅದೇ ಆಯ್ತು. ಥ್ಯಾಂಕ್ಸ್ ವರುಣ್ ಅವರೇ ಎಂದಳು. ಮುಂದೇನು ಮಾತಾಡಲು ಅವಕಾಶ ನೀಡದ ಹಾಗೆ, ಮಿಸ್ ಮಂಡೋದ್ರಿ ಬರ್ತೀರಾ ಇಲ್ಲ ನಾವು ನಮ್ಮ ಪಾಡಿಗೆ ಹೋಗೋದಾ? ಕಾರಲ್ಲಿ ಕೂತ್ಕೊಂಡೇ ಆವಾಜ್ ಹಾಕಿದ್ದ ವಿರಾಜ್. ಈಗ ಅವನ ಮಾತಿಗೆ ತದ್ವಿರುದ್ಧವಾಗಿ ಆಕೆ ನಡ್ಕೊಳ್ಳೋದು ಅಸಾಧ್ಯ. ನಾನು ವಿರಾಜ್ ಸರ್ ಜೊತೆ ಹೋಗ್ತೀನಿ, ಮತ್ತೊಮ್ಮೆ ಥ್ಯಾಂಕ್ಸ್ ಎಂದು ಕಾರಿನ ಕಡೆ ನಡೆದು ಬರುವಾಗ ಅದೇನೋ ಇಂದು ಅವಳಿಗೆ ವಿರಾಜ್ ಹೊಸ ರೀತಿಯಲ್ಲಿ ಕಾಣಿಸ್ತಿದ್ದ. ಆತ ಬಂದಿದ್ದು, ಕಾಪಾಡಿದ್ದು ಎರಡನೇ ಜನ್ಮ ಪಡೆದ ಹಾಗನುಭವವಾಗಿತ್ತು ಅವಳಿಗೆ. ಅವನನ್ನೇ ನೋಡ್ತಾ ಹೆಜ್ಜೆ ಮೇಲೆ ಹೆಜ್ಜೆ ಹಾಕುತ್ತಿದ್ದವಳನ್ನ ನೋಡಿ, ಏನೇ ಸಪ್ತಪದಿ ತುಳಿತಿದ್ಯಾ, ಬಾರೆ ಬೇಗ ಎಂದು ಗದರಿದ. ತಕ್ಷಣ ಬೇಗ ಕಾರ್ ಹತ್ತಿದಳು. ಆತ ಗದರುವುದು ನೋಡಿ ವರುಣ್, ವರ್ಷ ಮುಖ ನೋಡ್ಕೊಂಡ್ರು. ವರುಣ್, ನಾನು ಹೇಳಿಲ್ವಾ ನಮ್ ವೀರು ಸಿರಿ ಜೊತೆಗೆ ಬೇರೆನೇ ಇರ್ತಾನೆ ಅಂತ ಎಂದು ವರ್ಷ ಹೇಳುವಾಗ, ಯಾರ ಬಗ್ಗೆ ಚಿಂತೆ ತೋರಿಸ್ದೇ ಇರೋ ಹುಡುಗ ಸಿರಿ ವಿಚಾರದಲ್ಲಿ ಬಂದು ಸೇಫ್ ಮಾಡ್ತಾನೆ ಅಂದ್ರೆ ಇಟ್ಸ್ ಇಂಟ್ರೆಸ್ಟಿಂಗ್ ಎಂದ ವರುಣ್. ಅದಕ್ಕೆ ಹೇಳಿದ್ದು ವಿರಾಜ್ ಬದಲಾವಣೆ ಸಿರಿ ಕೈಯಲ್ಲಿದೆ ಅಂತ ಎಂದ ಮಡದಿ ಮಾತಿಗೆ, ಹೌದು ವರು, 100% ಕನ್ಫರ್ಮ್ಡ್ ಎಂದನು. ಕಾರ್ನಲ್ಲಿ ಕುಳಿತು ಹೊಸತಾಗಿ ಅವನ ಕಡೆ ನೋಟ ಬೀರಿದಳು. ಆದ್ರೆ ಆತ ಗರಂ ಆದ ಮುಖದಲ್ಲೇ ಅವಳನ್ನು ಗುರಾಯಿಸಿ, ತಾವೇನು BMTC ಬಸ್ನಲ್ಲಿ ಕೂತಿದ್ದೀರಾ ಮೇಡಮ್? ಸೀಟ್ ಬೆಲ್ಟ್ ಏರಿಸ್ಕೊಳ್ಳಿ, ಪದೇ ಹಾಕೋಕೆ ನಾನೇನು ನಿನ್ನ ಎಂದು ಆತ ಹೇಳುವಾಗಲೇ ಕಾರ್ ಹಿಂದೆ ಕೂತಿದ್ದ PA ಹರೀಶ್, ಗಂಡ ಅಲ್ಲ ಎಂದಿದ್ದ. ಆತನ ಕಡೆ ಉರಿಯುವ ನೋಟ ಬೀರಲು, ಅಂತೀರಾ ಅನ್ಕೊಂಡೆ ಬಾಸ್, ಸಾರಿ ಬಾಸ್ ಎಂದು ಉಗುಳು ನುಂಗಿದ. ತಾವು ಟಾಪ್ ಟು ಬಾಟಮ್ ಕ್ಲೋಸ್ ಮಾಡ್ಕೊಂಡು ಕೂತ್ಕೊಳ್ಳಿ
ಎಂದು ಸನ್ನೆ ಮಾಡಿ ಸೀಟ್ ಬೆಲ್ಟ್ ಹಾಕೊಳ್ಳಲು ಘಾಸಿ ಬರ್ತಿದ್ದ ಸಿರಿಗೆ ತಾನೇ ಸೀಟ್ ಬೆಲ್ಟ್ ಹಾಕ್ತಾನೆ ವಿರಾಜ್. ನಿನ್ನೆ ಆತ ಸೀಟ್ ಬೆಲ್ಟ್ ಹಾಕಿದಾಗ ಒಬ್ಬ ಮೃಗ, ಕಲ್ಲು ಹೃದಯ ಇರುವ ಬಂಡೆ ಎನ್ನುವ ಭಾವನೆ ಇತ್ತು ಅವಳಿಗೆ. ಇಂದು ಸೀಟ್ ಬೆಲ್ಟ್ ಹಾಕುವಾಗ ಅವನ ಮೇಲೆ ಎಂದಿಲ್ಲದ ನವಿರಾದ ಭಾವನೆ ಮೂಡಿದಂತೆ ನೋಡ್ತಿದ್ಲು. ಇತ್ತ ಬೆಳಿಗ್ಗೆ ವಿದ್ಯುತ್ ಮುಖ ಕೊಟ್ಟು ಮಾತಾಡಿಸದೇ ಇದ್ದದ್ದು ಪರಿಗೆ ಒಂಥರ ಹಿಂಸೆ ಆಯ್ತು. ತಲೆಯಲ್ಲಿ ಅದೇ ಓಡ್ತಿತ್ತು. ಅದರ ಬಗ್ಗೆ ಕೇಳೋ ಮನಸ್ಸಾಯ್ತು. ಆದ್ರೆ ಹೇಗೆ ಆಲೋಚಿಸುತ್ತಾ ಮೊಬೈಲ್ ಹಿಡಿದು ಕುಳಿತಳು. ವಿದ್ಯುತ್ ಸೃಷ್ಟಿಸಿದ್ದ ವಾಟ್ಸಪ್ ಗ್ರೂಪ್ನಲ್ಲಿ ಸರತಿ ಸಾಲಲ್ಲಿ ಪ್ರಶ್ನೆಗಳು ಹಾಕ್ತಿದ್ರು ಕ್ಲಾಸ್ಮೇಟ್ಸ್. ಅವ್ರಿಗೆಲ್ಲ ಉತ್ತರಿಸುತ್ತಿದ್ದ ವಿದ್ಯುತ್. ಓದಿನಲ್ಲಿ ಒಳ್ಳೆ ಬುದ್ಧಿವಂತ ಎಂದು ಗೊತ್ತಿರುವ ವಿಚಾರ. ಯಾಕೋ ಬೆಳಿಗ್ಗೆಯಿಂದ ಮೂಡಿಲ್ಲ. ಎಲ್ಲದಕ್ಕೂ ಕಾರಣ ವಿದ್ಯುತ್ ಅನ್ಸುತ್ತೆ. ಏನ್ ಮಾಡ್ಲಿ? ಇರೋ ಧೈರ್ಯ ಕೂಡಿಸಿ ಮೆಸೇಜ್ ಮಾಡೇ ಬಿಡ್ಲಾ? ತನ್ನಲ್ಲೇ ಮಾತಾಡ್ಕೊಂಡು ವಾಟ್ಸಪ್ ತೆರೆದು ವಿದ್ಯುತ್ ನಂಬರ್ ನೋಡಿ ಮೆಸೇಜ್ ಪ್ರೈವೇಟ್ ಆಪ್ಷನ್ ಆರಿಸಿ ಹಾಯ್ ಎಂದು ಟೈಪಿಸಿ ಸಂದೇಶ ಕಳುಹಿಸಿಕೊಡ್ಲಾ ಬೇಡ್ವಾ ಎಂದು ಮೀನಾಮೇಷ ಎಣಿಸುತ್ತಿದ್ದ ಕಡೆಗೆ ಕಣ್ಮುಚ್ಕೊಂಡು ಸೆಂಡ್ ಮಾಡಿದ್ಲು. ಸಂದೇಶ ಹೋಗಿದ ಕೂಡಲೇ 2 ಟಿಕ್ ಮಾರ್ಕ್ ಬಂತು. ಬ್ಲೂ ಟಿಕ್ ಬರಲು ಕಾದು ಕುಳಿತಳು. ಇತ್ತ ಅವಳ ಸಂದೇಶಕ್ಕಾಗಿ ಕಾದವನು ಮೆಸೇಜ್ ನೋಡದೆ ಕೆಲ ನಿಮಿಷ ಕಾಡ್ಸಿದ. ಹುಡುಗಿ ಒದ್ದಾಡಿತು. ಮೆಸೇಜ್ ಮಾಡಿತು ಸರಿನಾ ತಪ್ಪಾ ಮತ್ತೆ ಚಿಂತೆಗೆ ಬಿದ್ದಳು. ಗೊತ್ತು ಕಣೆ, ನೀನ್ ನನ್ನ ಮೆಸೇಜ್ಗೆ ಕಾಯ್ತಾ ಇರ್ತೀಯಾ ಅಂತ. ನಿನ್ನೆ ರಾತ್ರಿ ನನ್ ಕಾಯಿಸ್ದೆ ಅಲ್ವಾ, ಈಗ ನೀನು ಚೂರು ಕಾಯಿ ಎಂದು ಊಟ ಮಾಡಲು ಹೋದ. ಇತ್ತ ಹುಡುಗಿ ಊಟ ನಿದ್ದೆ ಬಿಟ್ಟು ಅವನ ಉತ್ತರಕ್ಕೆ ಕಾದು ಕುಳಿತಿತ್ತು. ವಿಚಾರವನ್ನ ಎಲ್ಲರೂ ಮರೆತು ಬಿಟ್ರು, ಲಂಕಾಧಿಪತಿಗಳು ಬಿಟ್ಟು. ಅದೇನೋ ಸಿಟ್ಟು ಕೋಪ ತಣ್ಣಗೆ ಆಗ್ತಿಲ್ಲ. ನನ್ನ ಕೆನ್ನೆಗೆ ಬಾರಿಸುವಾಗ ಎಷ್ಟು ಕೋಪ ಇತ್ತು. ಅವತ್ತು ದೇವಿ, ಭೂದೇವಿ, ಶ್ರೀದೇವಿ, ಆದಿ, ಅಂತ್ಯ, ವಿಜಯ ಅಂತ ಏನೇನೋ ಪಾಠ ಹೇಳ್ಕೊಟ್ಟೆ. ಇವತ್ತೇನು ಎಲ್ಲಿ ವಾಯು ವಿಹಾರಕ್ಕೆ ಹೋಗಿದ್ರು ಆದಿ, ಅಂತ್ಯ, ವಿಜಯ? ಬೇಕೆಂದೇ ಕೇಳಿದ ವಿರಾಜ್. ಸಿಂಹದ ಮೇಲೆ ಕೈ ಮಾಡಿ ಯಾವುದೋ ನರಿಗೆ ಹೆದರಿ ಬಿಟ್ಟಳಲ್ಲ, ಅದೇ ಅವನ ಅನುಮಾನ. ಹೌದು ಸರ್, ನಾನಿವತ್ತು ತೀರಾ ಸಾಧು ಆಗಿದ್ದೆ. ಈಗಲೇ ಅಲ್ಲ, ಆ ಮದನ್ ಮುಂದೆ ಯಾವಾಗಲೂ ಹೀಗೆ ಎದುರ್ತೀನಿ. ನನಗಾಗಿ ಅಲ್ಲ, ನನ್ನ ಕುಟುಂಬದವ್ರಿಗಾಗಿ. ನಾನು ವಯಸ್ಸಿಗೆ ಬಂದಾಗ ಇವ್ ನನ್ನ ಮೇಲೆ ಕೆಟ್ಟ ದೃಷ್ಟಿ ಹಾಕಿದ್ದ. ಹಾಗೆ ಕೋಪಗೊಂಡು ಕೆನ್ನೆಗೆ ಬಾರಿಸ್ ಬಂದಿದ್ದೆ. ಆಗ ಅವನು ನಮ್ಮ ತೋಟಕ್ಕೆ ಬೆಂಕಿ ಹಾಕಿ ಅಪ್ಪನಿಗೆ ಕೆಲಸ ಹೋಗೋ ಹಾಗೆ ಮಾಡಿ ಅಮ್ಮನ ಮೇಲೆ ಊರ್ ಜನರು ಕೆಟ್ಟದಾಗಿ ಮಾತಾಡೋ ಹಾಗೆ ಘಟನೆಗಳು ಸೃಷ್ಟಿ ಮಾಡ್ದ. ಹೆದ್ರಿ ನಾವು ಪಕ್ಕದ ಊರಿಗೆ ಹೋದ್ವಿ. ಆಗ ಅವನಿಗೆ ಮದ್ವೆ ಆಯ್ತು. ನಾನ್ ಮತ್ತೆ ಅವನ ಕಣ್ಣಿಗೆ ಬಿದ್ದೆ ಅಂತ ಹಿಂದೆ ಸುತ್ತದ. ಅವನ ಸ್ವಂತ ಹೆಂಡತಿನ ಕೊಂದು ಅವಳೇ ಸೂಸೈಡ್ ಮಾಡ್ಕೊಂಡು ಹೋದ್ಲು ಅಂತ ಕತೆ ಸೃಷ್ಟಿಸಿದ. ಹಾಗೆ ಮತ್ತೆ ಊರ್ ಬಿಟ್ಟು ಇಲ್ಲಿಗೆ ಬಂದ್ವಿ. ಈಗ ಇಲ್ಲಿಗೂ ಬಂದಿದ್ದಾನೆ. ಯಾಕೋ ಅವನು ಬಂದ ಅಂದ್ರೆ ನಾನು ಕುಗ್ತೀನಿ ಸರ್. ನನ್ನಲ್ಲಿ ಅವನನ್ನ ಹೆದರಿಸೋ ಶಕ್ತಿ ಮೀರುತ್ತೆ. ಒಂಥರ ಮೈ ರೋಮ ಎಲ್ಲ ಎದ್ದು ನಿಲ್ಲುತ್ತೆ, ಕೈ ಕಾಲು ನಡುಗುತ್ತೆ. ನಾನು ಸೋತ್ ಹೋದೆ ಅನ್ಸುತ್ತೆ. ಅವನು ಏನ್ ಬೇಕಾದ್ರೂ ಮಾಡುವ ಕ್ರೂರಿ. ಪ್ರಾಣ ತೆಗೆದ್ರು ಕೊಂಚವೂ ಸದ್ದಾಗದಂತೆ ಬಚಾವಾಗೋ ನೀಚ. ಅದಕ್ಕೆ ನನಗೆ ಹೆದರಿಕೆ ಸರ್. ಇವತ್ತು ಅವ್ನು ನನ್ನ ಮೈ ಮೇಲೆ ಹರಿದಾಡ್ತಾ ಕೆನ್ನೆಗೆ ಮುತ್ಕೊಟ್ಟ ಕ್ಷಣ ಉಸಿರು ಕಟ್ಟಿತ್ತು. ಆದ್ರೂ ಏನು ಮಾಡದೆ ಸೋತ್ಬಿಟ್ಟೆ. ಅಸಹಾಯಕಳಾಗಿ ಸೋತ್ ಹೋದೆ ಎಂದು ಆಕೆ ಹೇಳುವಾಗ ಕಣ್ಣಲ್ಲಿ ನೀರು, ಕೈಕಾಲು ನಡುಗುತ್ತಿತ್ತು, ಗಂಟಲು ಉಬ್ಬಿ ಬರುವುದು ಅರ್ಥವಾಗಿತ್ತು. ಇಷ್ಟು ಹೊತ್ತು ಆಕೆ ಹೇಳಿದ್ದೆಲ್ಲ ಸುಮ್ಮನೆ ಕೇಳ್ತಿದ್ದವನಿಗೆ ಯಾವಾಗ ಅವಳು ಕೆನ್ನೆಗಾತ ಮುತ್ತು ಕೊಟ್ಟ ಅಂದಳೋ ಆಗ ಸಿಟ್ಟು ವಿಪರೀತಕ್ಕೇರಿತ್ತು. ಗಾಡಿ ನಿಲ್ಲಿಸಿ, ವಾಟ್, ಆ ರಾಸ್ಕಲ್ ನಿಂಗೆ ಕಿಸ್ ಮಾಡಿದ್ನಾ ಕೇಳಿದ. ಎನ್ನುವಂತೆ ತಲೆ ಆಡಿಸಿದ್ಲು. ಸ್ಟೇರಿಂಗ್ ಮೇಲೆ ಗುದ್ದಿದವನು, ಬಾಯಿಗಾಗ್ಲೇನ್ ಕಡುಬು ತುಂಬಿಕೊಂಡಿದ್ದೇನೆ ಹೇಳೋದಲ್ವಾ, ಅವನು ತುಟಿ ಕಿತ್ತಕ್ ಕಳಿಸ್ತಿದ್ದೆ. ಈಗ ಶೋ ಆಫ್ ಕೊಡ್ತಾಳೆ. ಅವನು ನಿಂಗೆ ಮುತ್ತು ಕೊಟ್ಟಿರೋದು ನನಗೆ ಗೊತ್ತೇ ಇಲ್ಲ. ಅವನಿಗೆ ನರ್ಕ ತೋರಿಸ್ತಿದ್ದೆ ಎಂದು ಬೈಯುವಾಗ ನೀವು ಅವನನ್ನ ಕೊಂಡ್ಬಿಡ್ತೀರಾ ಅನ್ನೋ ಭಯ ಆವರಿಸ್ತು ನಂಗೆ. ಇನ್ನು ಇದು ಹೇಳಿದ್ರೆ ಅವನನ್ನ ಪರಲೋಕಕ್ಕೆ ಕಳುಹಿಸ್ಬಿಡ್ತಿದ್ರೇನೋ, ಅದಕ್ಕೆ ಎಂದು ಆಕೆ ಹೇಳೋ ಮುಂಚೆ ಇಳಿಯ ಕೆಳಗೆ ಎಂದ. ಏನಾಯ್ತು ಸರ್ ಎಂದು ಆಕೆ ನೋಡುವಾಗ, ಇಳಿಯ ಕೆಳಗೆ ಬಾಯಿ ಮುಚ್ಕೊಂಡು ಎಂದ. ಬಾಸ್ ಹೋಗ್ಲಿ ಬಿಡಿ ಪಾಪ, ಈಗ ಇಲ್ಲೇ ಇಳಿಸಿದ್ರೆ ಎಲ್ಲಿಗೆ ಹೋಗ್ತಾರೆ ಎಂದು ಹರೀಶ್ ಕೇಳಲು ಸುಮ್ಮನಿರು ಎಂದು ಸನ್ನೆ ಮಾಡಿ ತಾನು ಇಳಿದನು. ಹಾಗೆ ಅವಳು ಕೈಗೆ ನೀರಿನ ಬಾಟಲ್ ಕೊಟ್ಟ. ಏನಕ್ಕೆ ಸರ್ ಎಂದು ಮುಗ್ಧ ನೋಟ ಬೀರಿದಾಗ, ಆಗ್ಲಿಂದ ಕಿರುಚಿ ಸುಸ್ತಾಗಿದ್ಯಾ ಅಂತ ಡಾರ್ಲಿಂಗ್, ಕುಡ್ದು ತಣ್ಣಗಾಗು ಎಂದ. ಹೌದು ಎನ್ನುವಂತೆ ನೀರು ಕುಡಿದು ಥ್ಯಾಂಕ್ಸ್ ಸರ್ ಎನ್ನುತ್ತಾ ಬಾಟಲ್ ವಾಪಸ್ಸು ಕೊಟ್ಟಾಗ,
ಇನ್ನು ಚೂರು ಕುಡಿ ಮಂಡೋದ್ರಿ ಎನ್ನುತ್ತಾ ನಾಟಕೀಯವಾಗಿ ನಕ್ಕನು. ಸಾಕು ಸರ್ ಎಂದಳು. ಸಾಕಾ? ಪಕ್ಕದಲ್ಲಿ ಬಾವಿ ಇದೆ, ಸಾಕಾಗಿಲ್ಲ ಅಂದ್ರೆ ಹೇಳು, ಅಲ್ಲಿಂದಲೂ ತರಿಸ್ತೀನಿ ಎನ್ನುತ್ತಾ ಕೊಂಚ ಹತ್ತಿರ ಬಂದು, ದರಿದ್ರದವನು ನಿನ್ ಕೆನ್ನೆ ಮುಟ್ಟಿದಾನೆ, ಎಷ್ಟು ಇನ್ಫೆಕ್ಷನ್ ಆಯ್ತೋ ಏನು, ಅದಕ್ಕೆ ಫೇಸ್ ವಾಶ್ ಮಾಡು, ನೆಕ್ಸ್ಟ್ ಅವ್ನು ಸಿಕ್ಕರೆ ಅವನನ್ನ ವಾಶ್ ನಾನ್ ಮಾಡ್ತೀನಿ ಎಂದ. ಅವನು ಪ್ರತಿ ಮಾತು ಮೊದಲಿಗೆ ತಪ್ಪಾಗಿ ಕಂಡರೂ ಅದರ ಮುಂದಿನ ಮಾತಲ್ಲಿ ಬೇರೆಯೇ ಅರ್ಥ ಕೊಡ್ತಿತ್ತು ಎಂದು ಈಗೀಗ ಸಿರಿಗೆ ಅರ್ಥವಾಗ್ತಾ ಬಂದಿತ್ತು. ಅವನು ಕೈಲಾಗ್ದವನು, ಅದಕ್ಕೆ ಯಾರೂ ಇರದ ಸಮಯ ನೋಡಿ ನಿನ್ನ ಕಿಡ್ನಾಪ್ ಮಾಡಿದಾನೆ. ತಾಕತ್ತಿರೋನು ಊರ್ ನೋಡಿದ್ರು ಕೇರ್ ಮಾಡ್ತಾ ಇರ್ಲಿಲ್ಲ. ಅವನಿಗೆ ಹೆದ್ರೋದು ನಿಲ್ಸು, ಮತ್ತೆ ಕಾಣಿಸಿದ್ರೆ ಒಂದು ಬಾರ್ಸು, ಮಿಕ್ಕಿದ್ದು ನಂಗ್ ಬಿಡು ಎಂದ. ಅದೇನೋ ಅವನ ಮಾತಲ್ಲಿ ಒಂಥರ ಧೈರ್ಯ ಹುಟ್ಟಿಸಿತ್ತು ಅವಳಿಗೆ. ಸರಿ ಎನ್ನುವಂತೆ ತಲೆ ಆಡಿಸಿದ್ಲು. ಅವನ್ಯಾರೋ ಕಿಸ್ ಮಾಡಿದ್ರೆ ಬಾಸ್ಗೆ ಇಷ್ಟು ಕೋಪಾನ? ಯಾಕೋ ಇದೆ, ಇಲ್ಲೇನೋ ಸಮಸ್ಯೆ ಖಂಡಿತ ಇದೆ. ಹರೀಶ್ ಮನ್ಸಲ್ಲೇ ಮಾತಾಡ್ಕೊಂಡು ನಕ್ಕ. ಹಾಗೆ ಕಣ್ಮಿಟುಕಿಸುತ್ತಾ ಲಂಕಾಧಿಪತಿಯನ್ನೇ ನೋಡ್ತಾ ನಿಂತಿದ್ಲು. ಏನ ಮುಖ ನೋಡ್ತಿದ್ಯಾ? ಸೋಪು ಶಾಂಪು ಬೇಕಾ? ವಾಶ್ ಮಾಡೇ ಬೇಕಾ ಎಂದ. ಮುಖಕ್ಕೆ ನೀರಾಕಿ ಶುದ್ಧಳಾದಳು. ಏನಪ್ಪ ಈ ವಿದ್ಯುತ್ತಿನ ರೀಪ್ಲೈ ಕೊಡ್ಲಿಲ್ಲ, ಮೆಸೇಜ್ ಮಾಡಿದ್ದು ತಪ್ಪ, ತನ್ನಲ್ಲೇ ಹೇಳ್ಕೊಂಡು ಬೇಸರ ಪಡುವಾಗ ಬಂತು ರೀಪ್ಲೈ. ಹಲೋ ಎಂದು ನೋಡಿ ನಗುತ್ತಾ, ಅಬ್ಬಾ ರೀಪ್ಲೈ ಕೊಟ್ರು ಎಂದುಕೊಂಡು ಮತ್ತೇನು ಟೈಪಿಸುವುದು ಎಂದು ಆಲೋಚಿಸಿ, ಊಟ ಎಂದಳು. ಆಯ್ತು, ನಿಮ್ದು ಎಂದು ಪಟ್ಟನೆ ಉತ್ತರಿಸಿದ. ಆಯ್ತು ಎಂದಳು. ಹೇಳಿ, ಏನ್ ವಿಚಾರ ಟೆಕ್ಸ್ಟ್ ಮಾಡಿದ್ದು ಎಂದು ಆತ ಕೇಳಿದಾಗ ಧೈರ್ಯ ಮಾಡಿ, ಬೆಳಿಗ್ಗೆ ಯಾಕೆ ಆತ ಮಾತಾಡ್ಸಿಲ್ಲ ಎಂದು ಕೇಳ್ತಾಳೆ ಪರಿ. ಯಾಕೆ ನೀವು ಜೀವಿತ ಹತ್ರ ಮಾತಾಡಿ ನನ್ನ ಮಾತಾಡ್ಸಿಲ್ಲ ಅಂತ ಎಂದಳು. ಏನ್ ಮಾತಾಡ್ಲಿ ನೀವೇ ಹೇಳಿ, ಎಲ್ರೂ ನನ್ನ ಫ್ರೆಂಡ್ ರೀತಿ ಭಾವಿಸ್ತಾರೆ, ಅದೇ ನೀವು ನೋಡಿದ್ರು ನೋಡೋದ್ ಹಾಗೆ, ಗೊತ್ತಿದ್ರು ಗೊತ್ತಿಲ್ಲದಿರೋ ಹಾಗೆ ನಡ್ಕೊಳ್ತೀರಾ, ಈ ರೀತಿ ಯಾಕೆ ಅಂತ ಎಂದನು. ಸಾರಿ ವಿದ್ಯುತ್, ಅದು ನನಗೆ ಭಯ ಎಂದಳು. ಒಂದು ಸಲ ನಾನು ಎಲ್ಲರ ಹಾಗೆ ನಿಮ್ಮ ಸ್ನೇಹಿತ ಅಂತ ಭಾವಿಸಿ, ಆಲ್ ವಿಲ್ ಬಿ ಗುಡ್ ಪರಿಣಯ. ಲವ್ ಮಾಡೋಕೆ ಹೆದರ್ಬೇಕು, ಫ್ರೆಂಡ್ಶಿಪ್ ಮಾಡೋಕ್ಕಲ್ಲ. ನಾವೇನು ಸ್ಮಗ್ಲರ್ ಅಲ್ಲ. ಇಷ್ಟು ಹೇಳಿದ್ಮೇಲೂ ಇನ್ನೂ ಆಲೋಚನೆ ಅನ್ನೋದಾದ್ರೆ ಬಾಯ್ ಎಂದ. ಇಲ್ಲ ಸಾರಿ, ನಾನು ತುಂಬಾ ಯೋಚಿಸ್ದೆ. ಐ ಗೆಸ್ ನಿಮ್ ಜೊತೆಗೆ ನಾನು ಸ್ನೇಹ ಮಾಡಬಹುದು. ಕ್ಯಾನ್ ವಿ ಬಿ ಫ್ರೆಂಡ್ಸ್? ಆಕೆ ಕೇಳಿದ್ದೆ ಆತನಿಗೆ ಎತ್ತು ಕುಣಿದಾಡುವ ಹಾಗೆನಿಸಿತು. ರಿಯಲಿ? ಮತ್ತೆ ಪ್ರಶ್ನೆ ಮಾಡಿದ. ಎಸ್, ಶಾಲ್ ವಿ ಎಂದಳು. ಓಕೆ, ಎಸ್ ಲೆಟ್ಸ್ ಬಿ. ಥ್ಯಾಂಕ್ಸ್ ಪರಿಣಯ, ನನ್ನ ನಿನ್ನ ಫ್ರೆಂಡ್ ಮಾಡ್ಕೊಳ್ತಾ ಇರೋದಕ್ಕೆ ಎಂದ. ಥ್ಯಾಂಕ್ಸ್ ನಾನ್ ಹೇಳ್ಬೇಕು ನಿಮ್ಗೆ, ನನ್ನ ಫ್ರೆಂಡ್ ಮಾಡ್ಕೊಂಡಿದ್ದಕ್ಕೆ ಎಂದಳು. ಈಗ ಫ್ರೆಂಡ್ ಅಂದ ಮೇಲೆ ಐ ಫೀಲ್ ಕಂಫರ್ಟಬಲ್ ಎಂದ. ಸೇಮ್ ಎಂದಳು. ಓಕೆ, ಮತ್ತೆ ಕಾಲೇಜಲ್ಲಿ ಇನ್ ಮುಂದೆ ನನ್ನ ಏಲಿಯನ್ ತರ ನೋಡದೆ ಫ್ರೆಂಡ್ ತರ ಮಾತಾಡಿಸ್ತೀರಾ ಅಲ್ವಾ ಎಂದ. ಖಂಡಿತ, ಸಿ ಯು ಎಂದು ಆಫ್ಲೈನ್ ಹೋದಳು. ಈತ ಅನ್ಕೊಂಡಿದ್ದು ಸಾಧಿಸಿದೆ ಎಂದು ಆ ಮಾತುಗಳ ಸ್ಕ್ರೀನ್ ಶಾಟ್ ತೆರೆದು ಮುರುಳಿಗೆ ವಾಟ್ಸಪ್ ಮಾಡಿ, ನಾಳೆ 5,000 ತಗೊಂಡ್ ಬಾ ಮಚ್ಚ ಎಂದ. ಅವನು ಕಳುಹಿಸಿದ ಸ್ಕ್ರೀನ್ ಶಾಟ್ ನೋಡಿ ಇದೇ ಬೇಕಿತ್ತು. ನಾಳೆ ಹಾಕೋ ಹೊಸ ಬೆಟ್ಟಿಂಗ್ ನೀನ್ ತತ್ತರಿಸಿ ಒಂದು ಸೋತೆ ಅಂತ ಒಪ್ಕೊಳ್ತೀಯಾ, ಇಲ್ಲ ತಪ್ಪು ಮಾಡಿ ಸಿಂಹಾದ್ರಿ ಕುಟುಂಬಕ್ಕೆ ಕಪ್ಪು ಚುಕ್ಕಿ ಆದೆ ಅಂತ ಕಾಲೇಜಿಂದ ಬೀದಿಗೆ ಹೋಗ್ತೀಯಾ ಎಂದುಕೊಂಡು ನಕ್ಕನು ಮುರುಳಿ. ಇದ್ಯಾವುದರ ಅರಿವಿಲ್ಲದ ಮುದ್ದು ಹುಡುಗಿ ಪರಿ ಬೆಟ್ಟಿಂಗ್ ಜ್ವಾಲದಲ್ಲಿ ನರಳಬೇಕು ಎನ್ನುವುದೇ ಬೇಸರದ ವಿಚಾರ. ಪುಟ್ಟ, ಬೆಳಿಗ್ಗೆಯಿಂದ ಫೋನ್ ಮಾಡ್ತಾನೆ ಇದೆ, ಎಲ್ಲಿದ್ದೆ ಕಂದ? ಸ್ವಿಚ್ ಆಫ್ ಬಂತು ಎಂದು ಪ್ರೀತಿಯಿಂದ ಕೇಳಿದ್ರು. ಅವರ ಧ್ವನಿ ಕೇಳಿ ಕಣ್ಣು ತುಂಬಿಕೊಂಡಳು. ವಿರಾಜ್ ಅವಳತ್ತವೇ ಓರೆ ನೋಟ ಬೀರ್ತಿದ್ದ. ಏನಿಲ್ಲ ಅಪ್ಪ, ಮೊಬೈಲ್ ಕಳ್ದೋಯ್ತು, ಅದಕ್ಕೆ ನಮ್ಮ ಬಾಸ್ ಮೊಬೈಲ್ ಕೇಳಿ ಮಾಡ್ದೆ ಈಗ ಎಂದಳು. ಯಾಕಮ್ಮ ಧ್ವನಿಯಲ್ಲೇನೋ ವ್ಯತ್ಯಾಸ? ಏನಾಯ್ತು ಮಗಳೇ, ಅಲ್ಲೆಲ್ಲ ಆರಾಮ್ ತಾನೆ ಎಂದವರ ಮನಸ್ಸಿಗೆ ಗೊಂದಲದಲ್ಲಿರೋದು ಅರ್ಥವಾಗಿತ್ತು. ಆದ್ರೆ ಏನೋ ಗೊತ್ತಿಲ್ಲ. ನಂಗೇನೂ ಆಗಿಲ್ಲ ಅಪ್ಪ, ಸ್ವಲ್ಪ ಕೆಲಸ ಜಾಸ್ತಿ, ಅದಕ್ಕೆ ಸುಸ್ತು ಎಂದಳು. ತನಗೆ ಇಂದು ಈ ರೀತಿ ಆಗಿರುವ ವಿಚಾರ ಹೇಳಲೇ ಇಲ್ಲ ಹುಡುಗಿ. ಊಟ ಮಾಡು ಬಂಗಾರ, ನಾನು ಬಸ್ ಹತ್ತಿದ್ದೀನಿ, ಬೇಗ ಬರ್ತೀನಿ ಎಂದರು. ಆಯ್ತು ಅಪ್ಪ, ಜೋಪಾನ ಎಂದು ಕರೆ ಕಟ್ ಮಾಡಿದಳು. ಏನೇ ಆ ಮದನ್ ಹಂಗ್ ಮಾಡ್ದ ಹಿಂಗ್ ಮಾಡ್ದ ಅಂತ ಕತೆ ಹೇಳ್ತೀಯ ಅನ್ಕೊಂಡ್ರೆ ಟ್ರೇಲರ್ ಕೂಡ ಹೇಳಿಲ್ವಲ್ಲೇ ಎಂದು ಅಚ್ಚರಿಯಿಂದ ಕೇಳಿದ್ದ ಹುಡುಗ. ಅವ್ರ ಮನ್ಸಿಗೆ ನೋವು ಮಾಡಬಾರ್ದು ಅಂತ ಸರ್, ವಯಸ್ಸಾಗಿದೆ, ಸುಮ್ಮನೆ ಈ ಸಮಯದಲ್ಲಿ ಅವ್ರಿಗೆ ಹೆಚ್ಚು ಟೆನ್ಷನ್ ಕೊಡೋದು ಸರಿಯಲ್ಲ. ಈಗಾಗಲೇ ಮದನ್ ವಿಚಾರದಲ್ಲಿ ಅಪ್ಪನಿಗೆ ತುಂಬಾ ಭಯ ಇದೆ, ಮತ್ತೆ ಮತ್ತೆ ಅವ್ರಿಗೆ ಆತಂಕ ಕೊಡೋ ಆಸೆ ನನ್ಗಿಲ್ಲ, ಅದಕ್ಕೆ ಹೇಳಲಿಲ್ಲ, ಮುಂದೇನೂ ಹೇಳೋದಿಲ್ಲ
ಎಂದು ಮೊಬೈಲ್ ಕೊಟ್ಟಾಗ ಅಬ್ಬಬ್ಬಬ್ಬಬ್ಬಬ್ಬ ತ್ಯಾಗಮಯಿ, ಮಂಡೋದ್ರಿ ಬದಲು ವೇದಾಂತಿ ಅಂತ ಇಡಬೇಕಿತ್ತು ಹೆಸರು ಎಂದು ಸುಮ್ಮನಾದ. 2 ನಿಮಿಷಕ್ಕೆ ಸರ್ ಲಾಸ್ಟ್ ರಿಕ್ವೆಸ್ಟ್ ಎಂದಳು. ಉಬ್ಬು ಹಾರಿಸಿದ. ಇದು ಲಾಸ್ಟ್ ಸರ್, ಪ್ರಾಮಿಸ್ ಎಂದಳು. ಏನೋ ಸಿಕ್ಕಿದೆ ಚಾನ್ಸ್, ಮಂಗ ನನ್ ಮಗ ಏನ್ ಕೇಳಿದ್ರು ಒಪ್ತಾನೆ ಅಂತ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಮಾಡ್ತಿದ್ಯಾ? ತಲೆ ಕೆಟ್ಟ ರಿಕ್ವೆಸ್ಟ್ ಕೇಳೋಕ್ ನಿನ್ ನಾಲ್ಗೆ ಇರಬಾರ್ದು, ಹಾಗೆ ಮಾಡ್ತೀನಿ ನೋಡ್ತೀಯಾ ಎಂದ. ಆಗ್ಲೇ ಮೊಬೈಲ್ ಕೇಳಿದ್ದು ಸೇರಿಸಿ ರಿಕ್ವೆಸ್ಟ್ ಮೇಲೆ ರಿಕ್ವೆಸ್ಟ್ ಎಂದಿದ್ದಾನಷ್ಟೆ. ಆ ಮಾತಿಗೆ ತಲೆ ಕೆಡಿಸಿಕೊಳ್ಳದೆ ನನಗೆ ಸೀರೆ ಕೊಡ್ಸಿ ಸರ್ ಎಂದು ಕೇಳಿದ್ಲು ಸಿರಿ. ಅವಳ ಮಾತಿಗೆ ಬ್ರೇಕ್ ಒತ್ತಿ ಗಾಡಿ ನಿಲ್ಲಿಸಿದವನು ವಾಟ್ ಎಂದು ಕಣ್ಣಗಲಿಸಿ ಉಬ್ಬು ಸೇರಿಸಿ ಕೇಳಿದ. ಇಬ್ಬರನ್ನು ನೋಡ್ತಾ ಇದೆ, ಇಲ್ಲೇನೋ ಸಮಸ್ಯೆ ಖಂಡಿತ ಇದೆ ಎಂದುಕೊಂಡ ಹರೀಶ್. ಮುಂದೆ ಸೀರೆ ಕುಡ್ಸೋಕ್ ಹೋಗ್ತಾರಾ ಮಿಸ್ಟರ್ ಲಂಕಾಧಿಪತಿ? ನೋಡೋಣ. ಥ್ಯಾಂಕ್ ಯು. ಸಿಗುವ. ಶೇರ್ ಕಮೆಂಟ್ ಮಾಡೋದು ಮರೆಯದಿರಿ.